ಏನ್ರಿ ಅತ್ತೆ ಇದು ಏನು ನಡೆಯಾಕುಂತೈತಿ ಈ ಮನ್ಯಾಗ ನನ್ನ ಗಂಡಗ ನನಗೆ ಬೆಲೆನೇ ಇಲ್ಲನ್ರಿ ಇರ್ತಾರೆ. ಮಾವಾರ ಅಷ್ಟೆಲ್ಲ ಮಾತಾಡಕುಂತ್ರು ನೀವು ಸುಮ್ಮನೆ ಅದಿರಲ್ಲ. ಒಂದು ಮಾತು ಕೂಡ ಮಾವರಿಗೆ ಎದುರು ಮಾತಾಡಿ ನನ್ನ ಗಂಡನ ಇಲ್ಲಿ ಮನ್ಯಾಗ ಇರಿಸ್ಕೊಳಿಲ್ರಿ ನೀವು. ಅಯ್ಯೋ ಕವಿತವ್ವ, ನಿಮ್ಮ ಮಾವನ ಸಿಟ್ಟಿನ ನಿನಗೆ ಗೊತ್ತಿಲ್ಲ. ಅವ್ರು ಎಷ್ಟು ತಾಳ್ಮೆಯಿಂದ ಇರ್ತಾರೆ ನೋಡು, ಅಷ್ಟು ಸಿಟ್ಟಿನವ್ರು ಅದಾರ. ಯವ್ವ ಹೆಚ್ಚು ಕಮ್ಮಿ ಏನಾರ ನಾನು ಮಾತಾಡಕ್ಕೆ ಹೋಗಿದ್ರೆ ನನ್ನನ್ನು ಒದ್ದು ಮೂಲಿಗೆ ದಬ್ಬಿ ರಾಜನ ಹೊಲ ಕರ್ಕೊಂಡೋಗಿದ್ರೆ ಗೊತ್ತನ. ಅಲ್ಲ ಅತ್ತೆ, ಮಾವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಅಲ್ಲ ಅತ್ತೆ, ನನ್ನ ಗಂಡ ಆಫೀಸಲ್ಲಿ ದುಡಿಯೋನು, ಗೌರ್ಮೆಂಟ್ ಎಂಪ್ಲಾಯಿ ಅವರು. ಇವಾಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಮನೆಯಲ್ಲಿದ್ದಾರೆ. ಅಂಥವ್ರನ್ನ ಕರ್ಕೊಂಡೋಗಿ ಹೊಲದಲ್ಲಿ ಕೆಲಸ ಕಚ್ಚಿದಾರಲ್ಲ. ಈ ವಿಷಯ ನಮ್ಮ ರಿಲೇಷನಲ್ಲಿ ನನ್ನ ಫ್ರೆಂಡ್ಸಿಗೆ ಏನಾದರೂ ಗೊತ್ತಾದ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಗೊತ್ತಾಗ್ತೆ ನಿಮ್ಗೆ? ಮೊದಲೇ ಇವಾಗ ಕೆಲಸ ಹೋಗಿದ್ದಕ್ಕೆ ಯಾರ ಮುಂದೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಅನ್ನೋಂಗಾಗೈತಿ. ನಮ್ಮ ರಿಲೇಷನಲ್ಲಿ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಗೊತ್ತಾದರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದ್ದೀರಾ ನೀವು? ಅದು ಅಲ್ಲದೆ ಇವಾಗ ಹೊಲಕ್ಕೆ ಬೇರೆ ಹೊಂಟಾರ. ನನಗೆ ಎಷ್ಟು ಸಿಟ್ಟು ಬರಾಗೋದು ಗೊತ್ತಂದ್ರೆ ಇರ್ತಾರೆ. ನೀವು ಮಾಡೋದು ಒಂದೊಂದಲ್ಲ ನೋಡ್ರಿ. ನಿಮ್ಮ ಮಗ ಮಾಡೋದು ಹಂಗೆ ಮಾಡ್ತಾರೆ, ನೀವು ಹಂಗೆ ಮಾಡ್ತೀರಿ. ನಿಮ್ಮಿಂದಾಗಿ ನನಗಂತೂ ಎಲ್ಲೂ ಬೆಲೆನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ನನ್ನ ಫ್ರೆಂಡ್ಸಿಗೆ ಏನು ರಿಲೇಷನಲ್ಲಿ ಗೊತ್ತಾದ್ರೆ ನಾನು ಅವ್ರಿಗೆ ಹೆಂಗೆ ಮುಖ ತೋರಿಸ್ಲಿ? ಕವಿತನ ಗಂಡ ಹೊಲ್ದಾಗ ಕೆಲಸ ಮಾಡ್ತಾನೆ ಅಂತಂದ್ರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗ್ತೈತೆ ಅಂತ ಯೋಚನೆ ಮಾಡಿರೇನ ನೀವು? ನಮ್ಮಪ್ಪ ನಿಮ್ಮ ಮಗ ಗೋರ್ಮೆಂಟ್ ನೌಕರಿ ಮಾಡ್ತಾರಂತಂದು ಹೇಳಿ ನಿಮ್ಮ ಮಗಗೆ ಕೊಟ್ಟಿದ್ದು ಹೊರತು ಹೊಲ್ದಾಗ ಕೆಲಸ ಮಾಡ್ತಾರಂತ ಅಲ್ಲ. ನೋಡ್ರತ್ತೆ, ಅದೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನನ್ನ ಗಂಡ ಮನೆಯಾಗ ಇರಬೇಕು ಅಷ್ಟೇ, ಎಲ್ಲೂ ಹೊರಗಡೆ ಹೋಗಬಾರ್ದು. ನನ್ನ ಗಂಡ ಕೆಲಸಕ್ಕೆ ಹೋಗ್ಬೇಕು ಸೀದಾ. ಆ ಕೆಲಸ ಅದು ಹೆಂಗೆ ತೊಗೊತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಅಮೌಂಟ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ತಾನೆ, ನೀವು ಅಮೌಂಟ್ ಅಡ್ಜಸ್ಟ್ ಮಾಡಿರಿ. ಮೊದಲು ಆ ಕೆಲಸ ಕೊಡ್ಸೋಣ ನನ್ನ ಗಂಡಗೆ, ಸೀದಾ ಅವರು ಗೋರ್ಮೆಂಟ್ ಕೆಲಸಕ್ಕೆ ಹೋಗಲಿ. ಹೊಲಕ್ಕೆಲ್ಲ ಹೋಗೋವಂಥ ಅವಶ್ಯಕತೆನೇ ಇಲ್ಲ. ಇವತ್ತು ಹೊಲ ಕಳಿಸ್ತಾರೆ, ನಾಳೆ ಬೇರೆಯವ್ರ ಹೊಲಕ್ಕೆ ಕೂಲಿ ಕಳಿಸ್ತಾರೆ ನಿಮ್ಮ ಗಂಡ. ಆಮೇಲೆ ಎಲ್ಲರೂ ನನ್ನನ್ನು ಕೂಲಿ ಗಂಡನ ಹೆಂಡ್ತಿ ನೋಡು. ಅಯ್ಯೋ ಕವಿತನ ಗಂಡನ ಯಾವ್ದ ಹೊಲಕ್ಕೆ ಕೂಲಿ ಹೋಗ್ಕಾನಂತ ನೋಡಂತ ಅಂದ್ರೆ ನನ್ನ ಮರ್ಯಾದೆ ಅದು ಎಲ್ಲಿ ಹೋಗ್ತೈತ್ರಿ? ನಮ್ಮಪ್ಪ ನಮ್ಮಪ್ಪ ಮತ್ತು ನಮ್ಮ ಮಮ್ಮಿ ಡ್ಯಾಡಿ ಮರ್ಯಾದೆನೂ ಎಲ್ಲಿ ಹೋಗ್ತೈತೆ ಅಂತ ಯೋಚನೆ ಮಾಡಿರೇನು? ನಮ್ಮ ಮಮ್ಮಿ ಡ್ಯಾಡಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ನಿಮ್ಮ ಮಗನ ಜೈಲಿಗೆ ಹಾಕಿಸಿ ನನ್ನ ತವ್ರ ಮನೆಗೆ ಕರ್ಕೊಂಡೋಗಿ ಇಟ್ಕೋತಾರೆ. ನೆನಪಿರಲಿ ನಿಮ್ಗೆ, ನಮ್ಮ ಡ್ಯಾಡಿ ಮಮ್ಮಿಗೆ ನನ್ನನ್ನು ಸಾಕೋದೇನು ದೊಡ್ಡ ಕಷ್ಟ ಏನಲ್ಲ. ನಿಮಗೆ ಮದುವೆಗಿಂತ ಮುಂಚೆನೇ ನಮ್ಮ ಡ್ಯಾಡಿ ಹೇಳಿದರು, ನನ್ನ ಮಗಳಿಗೆ ಏನೂ ತೊಂದರೆ ಆಗ್ಲಾರ್ದಂಗೆ ನೀವು ನೋಡ್ಕೊಂಡ್ರಿ, ನೀವು ಆರಾಮಾಗಿರ್ತೀರಿ, ನಾವು ಆರಾಮಾಗಿರ್ತೀವಿ. ನನ್ನ ಮಗಳಿಗೆ ಅಲ್ಲಿ ಮನಸ್ಸಿಗೆ ನೋವು ಆಗೋಂಗೆ ನಡ್ಕೊಂಡ್ರಿ, ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡೋಂಗಿಲ್ಲ, ನಿಮ್ಮನ್ನು ನೆಮ್ಮದಿಯಾಗಿರೋದಕ್ಕೂ ನಾನು ಬಿಡೋದಿಲ್ಲ ಅಂತ ನಮ್ಮ ಡ್ಯಾಡಿ ಹೇಳಿದ್ದೆ ನೆನಪಿದೆ ತಾನೇ ಅತ್ತೆ? ಹೂನವ, ನೆನಪೈತಿ. ನಿಮ್ಮ ಪುಣ್ಯ ನಮ್ಮ ಮಮ್ಮಿ ಡ್ಯಾಡಿ ಇಲ್ಲಿಲ್ಲ ಮನೆಯಲ್ಲಿ. ಅಕಸ್ಮಾತ್ ಅವರೇನಾದರೂ ಮನೆಯಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿರೋರು. ಏನತ್ತೆ ನೀವು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲಲ್ಲ ನಿಮ್ಗೆ? ನೀವು ಹಿಂಗೆ ಎಲ್ಲದಲ್ಲೂ ಕೇರ್ಲೆಸ್ ಮಾಡ್ಕೊಂಡು ಸುಮ್ಮನೆ ಇದ್ರಿ ಅಂತ ತಿಳ್ಕೊರಿ. ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಮ್ಮ ಡ್ಯಾಡಿ ಮಮ್ಮಿಗೆ ಈ ವಿಷಯ ಹೇಳ್ತೀನೋ ಬಿಡ್ತೇನೋ ನನಗೆ ಗೊತ್ತಿಲ್ಲ. ನಾನು ಸೀದಾ ನನ್ನ ತವ್ರ ಮನೆಗೆ ಹೋಗ್ತೀನಿ. ನಮ್ಮ ಮಮ್ಮಿ ಡ್ಯಾಡಿ ಬರೋರ್ಗು ಅಲ್ಲೇ ಇರ್ತೀನಿ. ಆಮೇಲೆ ಅವ್ರು ಬಂದ ಮೇಲೆ ಇರೋ ವಿಷಯ ಎಲ್ಲನೂ ಹೇಳಿ ಅವ್ರ ಜೊತೆನೇ ನಿಮಗೆ ತಕ್ಕ ಪಾಠ ಕಲಿಸ್ತೀನಿ ನೋಡಿ. ಬೇಡವ ಕವಿತಾ, ಹಂಗೆ ಮಾತ್ರ ಮಾಡೋಕ್ಕೋಗ್ಬೇಡ. ನಾನು ಹೆಂಗಾರ ಮಾಡಿ ಪ್ರಯತ್ನ ಪಡ್ತೀನವ. ರಾಜು ಮನೆಯಾಗ ಇರಂಗೆ ಮಾಡ್ತೀನವ. ದಯವಿಟ್ಟು ಕ್ಷಮಿಸ್ಬಿಡವ. ಇದನ್ನು ಸ್ವಲ್ಪ ತಾಳ್ಮೆ ತಗೋವ. ನೀನು ನೋಡ್ತಿಲ್ಲ ನನ್ನ ಪರಿಸ್ಥಿತಿ ಹೆಂಗೈತೆ ಅಂತಂದು. ನಾನು ನಿಮ್ಮ ಸಪೋರ್ಟ್ಗೆ ಅಲ್ಲ ನಾವು ಇರೋದು. ನೀವೇನು ಹೇಳಿದ್ರೂ ಮಾಡ್ತೀನಿ. ಇಲ್ಲ ಮತ್ತು ನೀನು ವಾಪಸ್ ಇಂಥ ಟೈಮ್ನಾಗ ನನ್ನ ಕೈ ಬಿಟ್ಟರೆ ಹೆಂಗೆ ಹೇಳವ? ನೋಡಿ ಅತ್ತೆ, ನನಗೆ ಬೇರೆ ಮಾತು ಏನೂ ಬೇಕಾಗಿಲ್ಲ. ನನಗೆ ಕೆಲಸ ಆಗಬೇಕಾಗಿದೆ. ನನ್ನ ಗಂಡ ಮನೆಯಲ್ಲಿರಬೇಕು ಅಷ್ಟೇ. ಅಯ್ಯೋ 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 ದೇವ್ರೇ, ಏನಪ್ಪ ಮಾಡಲಿ ನಾನು? ನನ್ನ ಗಂಡನೂ ಹಂಗೆ ಕಾಡ್ತಾನೆ, ನನ್ನ ಮಗ ಸೊಸೆನೂ ಹಂಗೆ ಕಾಡ್ತಾರೆ. ಯಪ್ಪ ಏನು ಮಾಡ್ಲಪ್ಪ ಯಪ್ಪ ದೇವ್ರೆ. ಈಗ ಏನಾರ ನನ್ನ ಗಂಡನ ತಲೆ ಹೋಗಿ ರೀ ನನ್ನ ಮಗನ ಮನೆಗೆ ಕಳಿಸ್ರಿ, ಹೊಲಕ್ಕೆದು ಕರ್ಕೊಂಡು ಹೋಗಿರಿ ಅಂತ ನಾನೇನಾದರೂ ಆವಾಜ್ ಹಾಕಿ ಹೇಳಿದೆ ಅಂದ್ರೆ ಅಷ್ಟೇ ನನ್ನ ಕತೆ. ಹೇಳಿದ್ದ ಮಾರನೇ ಸೆಕೆಂಡಿಗೆ ಮುಗಿಯುತ್ತೆ. ನನ್ನ ಹಿಂಗೆ ಕಟ್ ಮಾಡಿ ಬಿಸಾಕ್ಬಿಡ್ತಾರಷ್ಟೆ. ನನ್ನ ಜೀವನ ಹೋಗ್ಬಿಡ್ತೈತಿ. ಮೊದಲು ನಮ್ಮನೆ ಸಿಟ್ನಾಗದ ಒದ್ರಂದ್ರೆ ಮುಗೀತು ನನ್ನ ಕತೆ ಅಷ್ಟೆ. ಮತ್ತು ಇದನ್ನು ಹೆಂಗೆ ಮ್ಯಾನೇಜ್ ಮಾಡಲಪ್ಪ ದೇವ್ರಿ? ಇದನ್ನು ಹೆಂಗೆ ನಿಭಾಯಿಸ್ಲಿ ನಾನು? ಇವಾಗ ಕವಿತಾಗೂ ನೋವಾಗ್ಲಾರ್ದಂಗೆ ನೋಡ್ಕೋಬೇಕು, ಹಂಗೆ ನನ್ನ ಗಂಡ ನನಗೆ ಹೊಡಿಲಾರ್ದಂಗೂ ನೋಡ್ಕೋಬೇಕಂದ್ರೆ ಏನು ಮಾಡೋದು? ಒಂದು ಐಡಿಯಾ. ಆ ಐಡಿಯಾನ ಇವಾಗ ಮಾಡ್ಬೇಕು ನಾನು. ಹಂಗಂದ್ರಷ್ಟ ನನ್ನ ಮಗ ಮನೆಗೆ ಬರೋಕ್ಕೆ ಸಾಧ್ಯ. ಹಂಗೆ ಮಾಡ್ತೀನಿ. ಏನು ಮಾಡೋದು? ಬೇಡ, ಈಗ ಸಿಟ್ನಾಗ ಮಾತಾಡೋದು ಸರಿಯಲ್ಲ. ತಾಳ್ಮೆಯಿಂದ ಮಾತಾಡಬೇಕು. ಯವ್ವ ಏನು ವಿಷಯ ಮಾತಾಡಕ್ಕೆ ಬಂದಿಯಲ್ಲ? ಅದು ನನ್ನ ಹತ್ರ. ನನ್ನಂತಕ್ಕೆ ತಲೆ ಏನು ಮಾತಾಡೋದಿರ್ತೈತವ ನಿಂದು?
ನಿಮ್ದು ಏನಿದ್ರು ದೊಡ್ಡ ದೊಡ್ಡ ಲೆವೆಲ್ ಅವ್ರ ಹತ್ರವೂ ಮಾತಾಡ್ಬೇಕವ. ನಮ್ಮಂತ ಕಾಂಜಿ ಪಿಂಜಿ ಹತ್ರ ಎದಕ್ಕೆ ಮಾತಾಡಕ್ಕೆ ಬರ್ತೀರವ ನೀವು? ಯವ್ವ ಯಾಕೆ ಬೇ ಹಂಗಂತಿದಿ? ಈ ಮನ್ಯಾಗ ನೀನ ಬೇ ಮೇನ್ ಹೆಡ್, ನಿನ್ನ ಮಾತಲ್ಲ ಬೇ ನಡೆಯೋದು ಈ ಮನ್ಯಾಗ. ಯಾಕೆ ಬೇ ಹಂಗಂತಿದಿ ನೀನು? ಯವ್ವ ನನಗೆ ಇವತ್ತು ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟೈತಿ ಬೇ. ಹೌದಾ? ಬೇಜಾರಾದ್ರೆ ಒಂದು ತಾಸು ಮಕ್ಕ ಹೋಗಿ ಎಲ್ಲ ನೆಟ್ಟಗಾಕೈತಿ. ಹೆಂಗೋ ಮನ್ಯಾಗ ಮಾಡೋಕೆ ಏನೂ ಕೆಲಸ ಇಲ್ಲಲ್ಲ ನಿನಗೆ, ಮಕ್ಕ ಹೋಗಿ ಒಂದು ತಾಸು ಆರಾಮಾಕೈತಿ. ಬೇಡ, ಸಮಾಧಾನ ಲಕ್ಷ್ಮೀ, ಸಮಾಧಾನ. ಯವ್ವ ಯಾಕೆ ಬೇಸರಾಗೈತಂತಂದ್ರೆ ಕೇಳ್ಬಿ. ನನಗದ್ರ ಅವಶ್ಯಕತೆನೇ ಇಲ್ಲ ಅಲ್ಲಿ. ನಿನಗೆ ಬೇಜಾರಾದ್ರೆ ನಾನೇನು ಮಾಡಲಿ? ಬೇಜಾರಾದ್ರೆ ಒಂದು ತಾಸು ಮಕ್ಕೋ, ಇಲ್ಲ ಹೋಗಿ ಯಾರ ಹತ್ರ ಮಾತಾಡ್ಕೊಂಡು ಕೂತ್ಕೋ ಅಷ್ಟೇ. ಅದನ್ನು ಬಿಟ್ಟು ನನ್ನ ಹತ್ರ ಎದಕ್ಕೆ ಬಂದಿದ್ದೆ? ಅಲ್ಲ ನಿನಗೆ ಬೇಜಾರಾಗೈತೆ ಅಂದ್ರೆ ನಾನೇನು ಮಾಡಲಿ? ಅಥವಾ ಅದನ್ನು ತಿಳ್ಕೊಂಡಾರ ನಾನೇನು ಮಾಡಲಿ? ನೀನೇ ಹೇಳು. ಯವ್ವ ಯಾಕೆ ಬೇ ಹಂಗೆ ಮಾತಾಡ್ತಿದ್ದಿ? ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟಿದ್ವಿ. ಅದಕ್ಕೆ ನಿಂತ ಎಲ್ಲರೇ ಹೇಳೋಣ, ಒಂದು ಸ್ವಲ್ಪ ಸಮಾಧಾನ ಆಕೈತಂತ ಬಂದೀನಿ. ಕೇಳ್ಬೇ ನನ್ನ ಮನಸ್ಸಿನ ಮಾತನ್ನ. ಹೇಳಲಿ, ಅದು ಏನು ನಿಂದ ತ್ರಾಸು ಹೇಳು. ಯವ್ವ ನನ್ನ ಮಗ ಒಂದು ದಿನನೂ ಹೊಲದಾಗ ಕೆಲಸ ಮಾಡಿದವನಲ್ಲ ಬಿ. ನಿನ್ನ ಅಳಿಯ ಇವತ್ತು ಹೊಲದಾಗ ಕೆಲ್ಸಕ್ಕಂತ ಕರ್ಕೊಂಡು ಹೋಗನ್ ಬಿ. ಅದಕ್ಕೆ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟಿದ್ವಿ. ಈ ಬಿಸಿಲು, ಈ ಧೂಳು ಅದೆಲ್ಲ ಅವನಿಗೆ ಆಗಿ ಬರೋಂಗಿಲ್ಲ ಬಿ. ಆತ ನಿನ್ನ ಮಾತು ಮುಗಿದ್ರೆ ನೀನು ಹೋಗ್ಬೋದು. ಯವ್ವ ಏನು ನೀನು ಇಷ್ಟು ತ್ರಾಸಿಂದ ಹೇಳಾಕೊಂತೀನಿ, ಹೆಂಗೆ ಮಾತಾಡ್ತೀಯಲ್ಬಿ? ನೋಡು ಲಕ್ಷ್ಮಿ, ನಿನ್ನ ಇನ್ನೂ ಇಬ್ಬರು ಮಕ್ಕಳು ಅದಾರಲ್ಲ, ಅವರು ನಿನ್ನ ಮಕ್ಕಳ. ಅವರು ಹೊಲ್ದಾಗ ಹೋಗಿ ಕೆಲಸ ಮಾಡೋರ ಮನುಷ್ಯರಲ್ಲನ? ಅವರಿಗೆ ದಿನ ಹೊಲ್ದಾಗ ಹೋಗಿ ಕೆಲಸ ಮಾಡಿದ್ರು ನಿನ್ನ ಕಳು ಚುರುಕು ಅನ್ನಂಗಿಲ್ಲ. ಇವತ್ತು ಒಂದಿನ ರಾಜು ಹೊಲ್ದಾಗ ಹೋಗಿದ ತಕ್ಷಣ ನಿನ್ನ ಕಳು ಚುರುಕು ಅಂದ್ಬಿಡ್ತೈತನ? ರಾಜನ ವಿಷಯದಾಗ ಅಳಿಯಂದ್ರೆ ಇವತ್ತು ಕರೆಕ್ಟ್ ನಿರ್ಧಾರ ತೊಗೊಂಡಾರ. ಆ ನಿರ್ಧಾರಕ್ಕೆ ಮತ್ತೇನು ಮಾಡಕ್ಕೆ ಹೋಗ್ಬೇಡ ನೀನು, ಸುಮ್ಮನೆ ಇದ್ಬಿಡು. ನಿನ್ನ ಮಗನ್ನ ನಿನ್ನ ಕೈಯಾಗಂತೂ ನೆಟ್ಟಗೆ ಮಾಡೋದಕ್ಕಾಗಲಿಲ್ಲ. ಕೊನೆ ಪಕ್ಷ ತಂದೆಯಾಗಿ ಅವ್ರ ಕರ್ತವ್ಯನ ನೀಟಾಗಿ ನಿಭಾಯಿಸ್ಲಿ. ಸುಮ್ಮನಿದ್ಬಿಡು. ಇಷ್ಟು ದಿನ ನೀ ಸರಿ ಮಾಡ್ತಿದ್ದಿ ಅಂತ ಸುಮ್ಮನಿದ್ದು ತಪ್ಪು ಮಾಡಿದ್ರು ಅವರು. ಈಗೇನೋ ಒಂದು ಅವನನ್ನು ಸರಿ ಮಾಡೋಕೆ ಯಾವುದೋ ಒಂದು ನಿರ್ಧಾರ ತೊಗೊಂಡಾರ, ಅದು ಸರಿ ಐತಿ. ನಿನ್ನ ಪಾಡಿಗೆ ನೀನಿದ್ಬಿಡು. ಅವ್ರು ಅಳಿಯಂದ್ರೆ ಅವ್ರಿಗೇನು ತಿಳಿತೈತೆ ಅವ್ರು ಅದನ್ನು ಮಾಡಲಿ. ಯವ್ವ ಅವನಿಗೆ ಹೊಲ್ದಾಗ ಕೆಲಸ ಮಾಡಿ ರೂಢಿ ಇಲ್ಲವೇ? ಒಪ್ಪಿ ತಪ್ಪಿ ಏನಾರ ಚಕ್ರ ಬಂದು ಬಿತ್ತ ಅಂದ್ರೆ ಹೆಂಗೆ ಹೇಳಬೇ? ನೀನೇ ಹೇಳು. ಹಿಂಗೆ ಒಂದಿನ 2 ದಿನ ಹಿಂಗೆ ಹಾಕಿರ್ತೈತಿ. ಚಕ್ರ ಬಂದ್ಬಿಡೋದು, ಒಬ್ಬ ನಾ ಹೊಲಕ್ಕೆ ಹೋಗೋದಿಲ್ಲಪ್ಪ ಅಂತ ಅನ್ನೋದು, ಇದೆಲ್ಲ ಹಾಕಿರ್ತೈತಿ. ಹೋಗ್ತಾ 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 ಎಲ್ಲ ತಾನೇ ಅಭ್ಯಾಸ ಆಕೈತಿ. ನೀನು ಜಾಸ್ತಿ ಏನು ತ್ರಾಸು ತೊಗೊಳಕ್ಕೆ ಹೋಗಬೇಡ. ಹೋಗಿದ್ದು ನಿನ್ನ ಮಗ ಈಗ ಹೆಚ್ಚು ಕಮ್ಮಿ ಮಾತಾಡಿದೆ ಅಂತ ತಿಳ್ಕೊ. ಅಳಿಯಂದ್ರೆ ಹೇಳಿ ನಿನ್ನನ್ನು ಹೊಲಕ್ಕೆ ದಬ್ಬಿಸ್ತೀನಿ ನೋಡು. ಮತ್ತೆ ಅಮ್ಮರ ರಾಜು ಅವರೇನು ಕಾಂಜಿ ಪಿಂಜಿ ಏನಲ್ಲ, ಕೋಟ್ಯಾಧೀಶರ ಮಗಳ ಗಂಡ ಅವರು. ಅಂಥವ್ರನ್ನ ಹೋಗಿ ಹೊಲ್ದಾಗ ಕೆಲ್ಸಕ್ಕೆ ಹಚ್ಚಾರಲ್ಲ, ಇದು ನನಗೆ ಸರಿ ಕಾಣಿಸ್ತಾ ಇಲ್ಲ ರೀ ಅಜ್ಜಿ. ನೋಡವ್ವ, ಕೋಟ್ಯಾಧೀಶರ ಮಗಳು ಆ ರಾಜು ನಿನ್ನ ಗಂಡ ಆಗೋದಕ್ಕಿಂತ ಮುಂಚೆ ಈ ಮನೆ ಮಗ ಅದಾನ. ಅದು ನಿನಗೆ ನೆನಪಿರಲಿ. ಅಷ್ಟಕ್ಕೂ ಅವ್ವ ನಿನ್ನ ಗಂಡ ಅನ್ನೋಕ್ಕಿಂತನೂ ರಾಜುವಿನ ಹೆಂಡತಿ ಕವಿತಾ ಅನ್ನೋದು ನಿನಗೆ ನೆನಪಿರಲಿ. ನೀನಿವಾಗ ಕೋಟ್ಯಾಧೀಶ್ವರ ಮಗಳು ಅನ್ನೋಕ್ಕಿಂತನೂ ಮಂಜಪ್ಪನ ಸೊಸಿ ಅನ್ನೋದು ಕರೇನ ಐತಿ. ನೀನು ಈ ಮನೆಗೆ ತಕ್ಕಂಗೆ ನಡ್ಕೊಂಡು ಹೋಗ್ಬೇಕು ಹೊರತು ನಿನ್ನ ತವ್ರ ಮನೆಗೆ ತಕ್ಕಂಗಲ್ಲ. ನೋಡ್ರಿ ಅಜ್ಜಿ, ಈ ಎಲ್ಲ ವಿಷಯ ನಮ್ಮ ಡ್ಯಾಡಿ ಮಮ್ಮಿಗೆ ಗೊತ್ತಾತಂದ್ರೆ ಮತ್ತೆ ಬೇರೆ ಅನಾಹುತನ ಆಗುತ್ತೆ. ಆಮೇಲೆ ಅದಕ್ಕೆ ನಾನು ಜವಾಬ್ದಾರ ಆಗಿರಲ್ಲ. ನೋಡ್ರಿ, ಹೇಳ್ತೀಯ ಹೇಳ್ಕೊ ಹೋಗು. ಏನು ಮಾಡ್ತಾರೆ ನಿಮ್ಮ ಡ್ಯಾಡಿ ಮಮ್ಮಿ? ಏನು ಮಾಡೋಕ್ಕಾಕೈತಿ? ಏನೂ ಮಾಡೋಕ್ಕಾಗಂಗಿಲ್ಲ. ಇದು ತಂದೆ ಮಗನ ವಿಷಯ ಐತಿ. ಅದ್ರಾಗ ನೀವ್ಯಾರು ಮೂಗು ತೋರಿಸ್ಕೋಂಥ ಅವಶ್ಯಕತೆ ಇಲ್ಲ. ಅವ್ರ ಸಮಸ್ಯೆನ ಅವ್ರವ್ರ ನಿಭಾಯಿಸ್ತಾರೆ. ನೀವು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಅಷ್ಟೇ ಸಾಕು. ಬರೀ ಕೋಟ್ಯಾಧೀಶ್ವರ ಮಗಳು ಅಂತ ಅನ್ಕೊಂತ ಕೂತ್ಕೊಂಡ್ರೆ ರೊಕ್ಕ ಬರೋಂಗಿಲ್ಲ. ದುಡಿದ್ರೇನ ರೊಕ್ಕ ಬರೋದು. ನಮ್ಮ ಮನ್ಯಾಗ ಕಷ್ಟಪಟ್ಟು ದುಡಿದ್ರೇನ ರೊಕ್ಕ ಸಿಗ್ತೈತಿ. ಕಷ್ಟಪಟ್ಟು ದುಡ್ದಿದ್ದ ರೊಕ್ಕ ಕಷ್ಟ ಕಿಮ್ಮತಿ ಮನ್ಯಾಗ. ಹಂಗಂದ್ರೆ ನೀವು ಇವಾಗ ನನ್ನ ಗಂಡನ ಹೊಲದಿಂದ ಮನೆಗೆ ಕರ್ಸಂಗಿಲ್ಲ ಅಂದ್ರೆ ಕರ್ಸಂಗಿಲ್ಲ. ಅವ್ನು ಹೊಲ್ದಾಗ ಕೆಲಸ ಮಾಡಲಿ, ಅನುಭವ ಸಿಗಲಿ. ಮನ್ಯಾಗ ಕುಂತು ಕೊಬ್ಬು ಜಾಸ್ತಿ ಆಗೈತಿ. ಇಲ್ಲ ನಿನಗಷ್ಟು ತ್ರಾಸ ಹಾಕುಂತೈತಂದ್ರೆ ನೀನು ಬೇಕಾದ್ರೆ ಹೋಗಿ ನಿನ್ನ ಗಂಡನ ಜೊತೆ. ಬಂದುಬಿಟ್ರೆ ದೊಡ್ಡದಾಗಿ ನ್ಯಾಯ ತೀರ್ಮಾನ ಮಾಡಕ್ಕೆ.